ರಿಯಲಿ? ಹಾಗಿದ್ರೆ ನಾನ್ ರೋಡಲ್ಲಿ ಬರ್ತಾ ಏನೋ ಅಬ್ಸರ್ವ್ ಮಾಡ್ತಿದ್ದೆ. ಅದಿದ್ದೇನಾ? ಅದೇನೋ ಗೊತ್ತಿಲ್ಲ ರಚನಾ, ನನ್ನ ಮಾಧುರಿ ಭೇಟಿ ಮತ್ತೆ ಮತ್ತೆ ಆಗ್ತಾನೆ ಇತ್ತು. ಮೇಡಮ್, ಅರೆ, ನೀವು ಶ್ರೀವಾರಿ ಜ್ಯುವೆಲರ್ಸ್ ನಲ್ಲಿ ವರ್ಕ್ ಮಾಡೋ ಸೇಲ್ಸ್ಮನ್ ಅಲ್ಲ? ಏನ್ ಕರೆದಿದ್ದು? ನೋಡಿದ ತಕ್ಷಣನೇ ಲವ್ವಾ? ಸಿಕ್ಕಿದ ಕಡೆ ಪ್ರಪೋಸ್ ಮಾಡ್ಬಿಡ್ತೀರಾ ಅಲ್ವಾ? ಸ್ವಲ್ಪನೂ ಮ್ಯಾನರ್ಸ್ ಅನ್ನೋದೇ ಇಲ್ವಾ ನಿಮ್ಗೆ? ಯಾರ್ರೀ ನೀವು? ಏನ್ ನಿಮ್ ಬ್ಯಾಕ್ ಗ್ರೌಂಡ್? ಅಲ್ಲ, ನಾನ್ ನಿಮ್ಮನ್ ಫಸ್ಟ್ ಟೈಮ್ ನೋಡಿದ್ದೆ ನಿನ್ನೆ, ಅದು ನಿಮ್ ಅಂಗಡಿನಲ್ಲಿ. ಅಷ್ಟು ಬೇಗ ಕೈಯಲ್ಲಿ ಗುಲಾಬಿ ಹಿಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ ಅಲ್ವಾ? ನಿಮ್ಗೆ ಇದು ಅತಿ ಅನ್ನಿಸ್ತಿಲ್ವಾ? ಮೇಡಮ್, ನಿಮ್ಮ ಹೆಸರೇನು? ಹಾ, ನನ್ನ ಹೆಸರು ದೆವ್ವ ಅಂತ. ಮನೆಯಲ್ಲಿ ಎಲ್ರು ದೆವ್ವ ಅಂತ ಕರೀತಾರೆ, ಫ್ರೆಂಡ್ಸ್ ಎಲ್ಲ ಭೂತ ಅಂತ ಕರೀತಾರೆ. ನನ್ನ ಹೆಸರು ಕಟ್ಕೊಂಡು ಏನಾಗ್ಬೇಕು ನಿಮ್ಗೆ? ಸರಿ, ದೆವ್ವ ಚೆನ್ನಾಗಿದೆ. ದೆವ್ವ ಅವರೇ, ಪ್ರಪೋಸ್ ಮಾಡುವಷ್ಟು ಸುಂದರವಾದ ಹುಡುಗಿ ನೀವಲ್ಲ. ಇದು ನಿಮ್ಮ ತಲೆಯಲ್ಲಿದ್ದ ಗುಲಾಬಿ ಜಾರಿ ಕೆಳಗ್ ಬಿದ್ದಿತ್ತು. ಹೊಡೋಣ ಅಂತ ಬಂದೆ ಅಷ್ಟೇ. ಅಷ್ಟಕ್ಕೆ ನನ್ನ ಜನ್ಮನ ಜಾಲಾಡ್ಬಿಟ್ರಲ್ಲ. ಬ್ಯೂಟಿ ಇರೋ ಕಡೆ ಬ್ರೇನ್ ವರ್ಕ್ ಮಾಡಲ್ಲ. ನಿಮ್ ಗುಲಾಬಿ. ನಾನು ಸೇಲ್ಸ್ ಮ್ಯಾನ್ ಮೇಡಮ್, ಆದ್ರೆ ಸಂಸ್ಕಾರ ಇಲ್ಲದವನಲ್ಲ. ಇಂಟ್ರೋನೇ ಒಳ್ಳೆ ಸಿನಿಮಾ ಸ್ಟೋರಿ ತರ ಇದೆಲ್ಲ ಜೀವ, ಸಕ್ಕತ್ತಾಗಿದೆ. ಆಮೇಲೆ ಏನಾಯ್ತು? ಲವ್ ಆದಾಗ ಎಲ್ಲಾ ಹುಡುಗರು ಅನ್ಭವಿಸೋ ಕಷ್ಟನೇ ನಾನು ಅನುಭವಿಸ್ದೆ. ಸರಿಯಾಗಿ ಊಟ ಸೇರ್ತಾ ಇರ್ಲಿಲ್ಲ, ನಿದ್ದೆ ಬರ್ತಾ ಇರ್ಲಿಲ್ಲ, ಯಾರನ್ನ ನೋಡಿದ್ರು ಮಾಧುರಿ ಅಂತ ಕನ್ಫ್ಯೂಸ್ ಆಗ್ಬಿಡ್ತಾ ಇದ್ದೆ. ಎದೆ ಚಟಪಡಿಕೆ ನಿಲ್ಲೋತ್ರ ಕಾಣಲಿಲ್ಲ. ಅದಕ್ಕೆ ನನ್ನ ಲವ್ನ ಹೇಳ್ಕೊಂಡ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಅವಳು ರೆಗ್ಯುಲರ್ ಆಗಿ ಬರ್ತಾ ಇದ್ದ ಕಾಫಿ ಶಾಪ್ಗೆ ಹೋದೆ. ಹಲೋ. ಓ, ಹಲೋ ಮಿಸ್ಟರ್ ಸೇಲ್ಸ್ಮನ್. ಹಾಯ್ ದೇವ. ನನ್ನ ಹೆಸರು ಮಾಧುರಿ, ದೆವ್ವ ಅಲ್ಲ. ನನ್ನ ಹೆಸರು ಸಂಜೀವ್.
ಕಾಫಿ ಕುಡಿಯಕ್ ಬಂದ? ಇಲ್ಲ, ಎಣ್ಣೆ ಹೊಡ್ಯಕ್ ಬಂದೆ. ಇದು ನಾನ್ ತಂದಿರೋ ಗುಲಾಬಿ. ನೀವಿದನ್ನ ತಗೊಂಡ್ರೆ ಒಟ್ಟಿಗೆ ಕಾಫಿ ಕುಡಿಬೋದು. ವೇಟು, 2 ಕಾಫಿ. ಯಾಕೋ ಗೊತ್ತಿಲ್ಲ, ನಿಮ್ಮನ್ನ ನಂಬೇಕು ಅನ್ನಿಸ್ತದೆ. ನಿಮ್ಮ ನಂಬಿಕೆನ ಪ್ರಾಣ ಕೊಟ್ಟಾದ್ರೂ ಉಳಿಸ್ಕೊಂತೀನಿ. ಮಗುವಾಗಿ ಮಡಿಲಲ್ಲಿ ನಾ ಮಲಗುವ ಆಸೆ, ಮಣ್ಣಲ್ಲಿ ಜೊತೆಯಾಗಿ ನಾ ಸೇರುವ ಆಸೆ, ತಪ್ಪಾದರೆ ಕ್ಷಮಿಸು, ಒಪ್ಪಿ ನನ್ನ ಓರಿಸು. ನಾನು ಶಿವ, ನೀನು ನನ್ನ ಎಷ್ಟು ಲವ್ ಮಾಡ್ತೀಯ? ಒಂದು ಅಂದಾಜಿಗೆ ಈ ಆಕಾಶ ಇದೆಯಲ್ಲ, ಇಷ್ಟೊಂದು. ರಿಯಲಿ? ಹಾಗಿದ್ರೆ ನಾನ್ ರೋಡಲ್ಲಿ ಬರ್ತಾ ಏನೋ ಅಬ್ಸರ್ವ್ ಮಾಡ್ತಿದ್ದೆ. ಅದಿದೆನಾ? ಶಿವ, ರಿಯಲಿ ಸಖತ್ ಬ್ಯೂಟಿಫುಲ್ ಆಗಿದೆ ನಿಮ್ ಲವ್ ಸ್ಟೋರಿ. ಯಾರಾದ್ರೂ ಲವ್ ನ ಹೇಟ್ ಮಾಡೋರಿದ್ರೆ ಅವ್ರಿಗೂ ಲವ್ ಬರ್ಸಂಗಿದೆ. ಆಮೇಲೆ ಏನಾಯ್ತು? ಇದ್ದಕ್ಕಿದ್ದಾಗೆ ಮೀಟ್ ಮಾಡ್ಬೇಕು, ಅರ್ಜೆಂಟ ಬಾ ಅಂತ ಮಾಧುರಿ ಫೋನ್ ಮಾಡಿ ಕರೆದ್ಲು. ಮಾಧುರಿ, ಜೀವ, ನನಗೆ ಒಂದು ದೊಡ್ಡ ಕುಟುಂಬದಿಂದ ಸಂಬಂಧ ಬಂದಿದೆ. ಅಪ್ಪ ಅವ್ರಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಆದಷ್ಟು ಬೇಗ ಅಪ್ಪನ ಹತ್ರ ಹೋಗಿ ಮಾತಾಡು ಪ್ಲೀಸ್. ಸೊ ಎಲ್ಲಾ ಲವ್ ಸ್ಟೋರಿಗಳಲ್ಲೂ ಬರೋ ಕಾಮನ್ ಪ್ರಾಬ್ಲಮ್ ನಿಮ್ ಲವ್ ಸ್ಟೋರಿಲೂ ಬಂತು. ಆಮೇಲೆ ಏನಾಯ್ತು? ನಾನು ಮಾಧುರಿ ತಂದೆ ಅಂದ್ರೆ ಫೇಮಸ್ ಲಾಯರ್ ಜನಾರ್ದನ್ ಅವ್ರನ್ನ ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ಮೀಟ್ ಮಾಡಿದೆ. ನಮ್ಮಿಬ್ರು ಪ್ರೀತಿ ಬಗ್ಗೆ ಹೇಳ್ಕೊಂಡೆ. ತಕ್ಷಣ ಅವರು ನನ್ನ ಕಪಾಳಕ್ಕೆ ಹೊಡೆದ್ರು. ಆಫ್ಟರ್ ಆಲ್ ಇನ್ನೊಬ್ಬ ಸೇಲ್ಸ್ಮೆನ್ ನನ್ನ ಮಗಳನ್ನ ಬಯಸ್ತೀಯ ಅಂತ ಬಾಯಿಗೆ ಬಂದಂಗೆ ಇನ್ಸಲ್ಟ್ ಮಾಡಿದ್ರು. ನನ್ನ ಅಪ್ಪ ಅಮ್ಮನ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು. ಇನ್ಫ್ಯಾಕ್ಟ್ ನಾನು ಯಾರು, ನನ್ನ ಬ್ಯಾಕ್ಗ್ರೌಂಡ್ ಏನು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಮಾಧುರಿಗೂ ಗೊತ್ತಿರಲಿಲ್ಲ. ಅವ್ರ ಪಾಲಿಗೆ ನಾನೊಬ್ಬ ಸಾಧಾರಣ ಸೇಲ್ಸ್ಮೆನ್. ಮಾತಿಗೆ ಮಾತು ಬೆಳೆದು ಒಂದು ಹಂತದಲ್ಲಿ ನಾನು ಅವ್ರ ಕಾಲರ್ ಹಿಡಿದ್ಬಿಟ್ಟೆ. ದ್ವೇಷ ಇನ್ನೂ ಮುಗಿದಿಲ್ಲ. ಮಾಧುರಿಗೆ ದೊಡ್ಡ ಮನೆ ಸಂಬಂಧ ಬಂತು. ಅದನ್ನ ಮಾಧುರಿನೇ ಬಂದ್ಬಿಟ್ಟು ನಿಮ್ಮ ಹತ್ರ ಹೇಳಿದ್ಲು. ನೀವು ಹೋಗಿ ಜನಾರ್ದನ್ ಅವ್ರ ಹತ್ರ ಮಾತಾಡಿದ್ರೆ ನಿಮ್ಮಿಬ್ರಿಗೂ ಜೋರಾಗಿ ಗಲಾಟೆ ಆಯ್ತು. ಹಾಗಿರುವಾಗ ಅವ್ರನ್ನೂ ಮೀರಿ ನಿಮ್ ಮದ್ವೆ ಹೇಗಾಯ್ತು? ಮಾಧುರಿ ಅನ್ನೋ ಹೆಸರೇ ಒಂಥರ ಬೆಂಕಿ ಇದ್ದಾಗೆ. ಅವಳು ಎಲ್ಲೇ ಕಾಲಿಟ್ರು ಆ ಜಾಗ ಹೊತ್ತಿ ಉರಿಯುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು ಮಾಧುರಿ ಹೆಸರು ತಗೊಳ್ತಾ ಇದ್ದಾಗೆ
ಆ ಸಂಜೀವ ರಾಣ ಕುತ್ತಿಗೆ ಪಟ್ಟಿ ಇಟ್ಕೊಂಡು ಜಗಳ ಮಾಡೋದಕ್ಕೆ ಶುರು ಮಾಡಿದ್ರು. ಅವಳೇ ನನ್ನ ಸರಿಯಾದ ಟ್ರಂಪ್ ಕಾರ್ಡ್. ಸಂಜೀವನ್ಗೂ ರಾಣನ್ಗೂ ತಂದಿಡೋದಕ್ಕೆ ಇವಳೇ ಸರಿಯಾದವಳು ಅಂತ ನಾನ್ ಡಿಸೈಡ್ ಮಾಡಾಯ್ತು. ರಾಣ, ಮಾಮ್, ಏನಿದು? ಈ ಹುಡುಗಿ ಹೆಸರು ಮಾಧುರಿ ಅಂತ. ಮದ್ವೆ ಬ್ರೋಕರ್ ಇಂದ ಪ್ರಪೋಸಲ್ ಬಂದಿತ್ತು ಕಣೋ. ನಿನ್ನ ಜಾತಕ ಅವಳ ಜಾತಕನ ತೋರಿಸ್ದೆ. ಜಾತಕಗಳು ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗಿದೆ. ಇವಳೇನಾದ್ರೂ ನಿನ್ನ ಬಂದ್ರೆ ಶಿ ವಿಲ್ ಬಿ ಯೋರ್ ಲಕ್ಕಿ ಚಾಮ್. ನಿಮ್ಮಿಬ್ರು ಮದ್ವೆ ಆಯ್ತು ಅನ್ಕೋ, ನೀನ್ ಮುಟ್ಟಿದೆಲ್ಲ ಚಿನ್ನಾನೇ ಕಣೋ. ಪ್ರಪೋಸಲ್ನ ಹುಡುಗಿ ಮನೆಗೂ ಕಳ್ಸಿದೀವಿ. ಅವ್ರಿಗೂ ಇಷ್ಟ ಆಗಿದೆ. ಹುಡುಗಿನೂ ಒಪ್ಕೊಂಡಿದ್ದಾಳಂತೆ. ಹೌದಾ ಮಾಮ್? ಎಸ್. ನೋಡು, ನೀನ್ ಇಮಿಡಿಯೇಟ್ ಹೋಗಿ ಅಕ್ಕನ ಹತ್ರ ಮಾತಾಡು. ಓಕೆ ಮಾಮ್. ಈ ಹುಡುಗಿನ ಮದ್ವೆ ಆದ್ರೆ ನಿನಗೆ ಒಳ್ಳೇದಾಗತ್ತಂತಾರಣ? ಹ್ಞೂ ಅಮ್ಮ. ಹಾಗಿದ್ರೆ ನಾಳೆನೆ ನಿಮ್ಮ ಅಪ್ಪನ್ ಕರ್ಕೊಂಡು ಇವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಅಮ್ಮ ಬೇಡ ಅಮ್ಮ, ಅಪ್ಪನಿಗೆ ಏನಾದ್ರು ಗೊತ್ತಾದ್ರೆ ನೀನ್ ಏನ್ ಕಿಸ್ತಿದ್ಯಾ, ನಿನ್ಗೆ ಯಾಕೆ ಮದ್ವೆ ಅಂತೇಳಿ ಸುಮ್ನೆ ಬೈತಾರೆ. ಸಂಜೀವನ್ ಕಳ್ಸು, ಅವನೋಗಿ ಮಾತಾಡ್ಕೊಂಡ್ ಬರ್ಲಿ. ಅವ್ರು ಓಕೆ ಅಂದ್ಮೇಲೆ ನಾವು ಮುಂದುವರ್ಸೋಣ. ರಾಣಾಗೆ ಒಂದ್ ಹುಡುಗಿ ಇಷ್ಟ ಆಗಿ ಆ ಸಂಬಂಧನ ನಿಮಗ್ ಮಾತಾಡೋದಕ್ಕೆ ಹೇಳಿದ್ರಾ? ಹೌದು ರಚ್ಚು, ದೊಡ್ಡವನಿಗೆ ಮದುವೆ ಆಗದೆ ಚಿಕ್ಕವನಿಗೆ ಹೇಗೆ ಹೆಣ್ಣು ನೋಡೋದು ಅಂತ ಅಪ್ಪ ಕೋಪ ಮಾಡ್ಕೊಂತಾರೆ. ಅದು ಅಲ್ಲದೆ ನನ್ನಿಂದ ರಾಣಾ ಸಿಯೋ ಸ್ಥಾನ ಸಿಗ್ಲಿಲ್ಲ ಅನ್ನೋ ನೋವಲ್ಲಿದ್ದಾನೆ. ಈ ಮದುವೆ ಮಾಡಿಸಿ ಅವನ ಮನಸ್ಸನ್ನ ತಣ್ಣಗೆ ಮಾಡುವಂತ ಅಮ್ಮ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಆ ಹುಡುಗಿ ಮನೆಗೆ ಹೋದೆ ಸಂಬಂಧ ಮಾತಾಡೋಕೆ ಅಂತ. ಆವಾಗಲೇ ನನಗೆ ಗೊತ್ತಾಗಿದ್ದು ರಾಣಾ ಇಷ್ಟಪಟ್ಟ ಹುಡುಗಿ ಬೇರೆ ಯಾರೂ ಅಲ್ಲ, ಮಾಧುರಿ ಅಂತ. ನನ್ನ ನೋಡಿದ ತಕ್ಷಣನೇ ಮಾಧುರಿ ಅಪ್ಪ ಜನಾರ್ದನ್ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಗಲಾಟೆ ಮಾಡಿದ್ರು. ನನ್ನ ಮಗಳನ್ನ ನಾನು ಗೋಲ್ಡ್ ಕಿಂಗ್ ಜಗದೀಶ್ ಚಂದ್ರನ ಮಗ ರಾಣಂಗೆ ಕೊಡ್ತೀನಿ ಅಂತ ಹೇಳಿದ್ರು. ಆಗ ಗೆಟ್ ಔಟ್ ಅಂತ ಹೇಳಿ ಕುತ್ತಿಗೆ ಹಿಡಿದು ಆಚೆ ತಳ್ಬಿಟ್ರು. ನೀವ್ ತಕ್ಷಣ ಹೇಳಿಲ್ವಾ ಅವ್ರಿಗೆ ನೀವು ಜಗದೀಶ್ ಚಂದ್ರ ಅವ್ರ ಹಿರಿ ಮಗ ಅಂತ? ಹೇಳೋದಕ್ಕೆ ಅವಕಾಶ ಸಿಗ್ಲಿಲ್ಲ ರಾಜು. ಇಷ್ಟರಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ದ ಮಾಧುರಿ ನನ್ನ ಒಂದು ದೇವಸ್ಥಾನ ಕರ್ಕೊಂಡು ಹೋದ್ಲು. ತಾಳಿ ತೋರಿಸಿ ನೀನ್ ಇಲ್ಲದಿದ್ರೆ ನಾನು ಬದುಕಲ್ಲ, ಈಗಲೇ ತಾಳಿ ಕಟ್ಟಿ ನಿನ್ನ ಹೆಂಡತಿ ಸ್ಥಾನ ಕೊಡು ಅಂತ ಹೇಳಿದ್ಲು. ಮಾಧುರಿ ಎಂತ ಹಠವಾದಿ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ಇಬ್ರು ಮದುವೆ ಆದ್ವಿ. ಏನ್ರಿ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ನಿಮ್ ಕಥೆಲಿ? ಅಲ್ಲ, ಕೊನೆ ಪಕ್ಷ ನೀವು ಮಾಧುರಿಗಾದ್ರೂ ಸತ್ಯ ಹೇಳ್ಬೇಕು ತಾನೆ ನೀವ್ ಯಾರು ಅಂತ? ಹೇಳ್ಬೇಕು ಅನ್ನೋಷ್ಟರಲ್ಲಿ ಇಷ್ಟೆಲ್ಲ ನಡೆದೋಯ್ತು ರಚ್ಚು. ಆಮೇಲೆ ಏನಾಯ್ತು? ನಿಂತ್ಕೋ.